ಓಂ ಗ್ರಂಥ ಮಹಾತ್ಮೆ. ಶ್ರೀ ಸಿದ್ಧಪುರುಷನ ಈ ಪವಿತ್ರ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವು. ಸರ್ವ ನಷ್ಟ ಕಷ್ಟಗಳು, ಸರ್ವ ಪಾಪ ತಾಪಗಳು, ಚೂರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವು. ಗುರುಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ಧಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರದೊಡನೆ ಗಂಧ, ಅಕ್ಷತೆ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿರುವುದು. ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. 52ನೇ ಅಧ್ಯಾಯ. ಬಾಹ್ಯ ವಿಷಯವನ ಪರವೈರಾಗ್ಯ ಸಹಾಯದಿ ತ್ಯಜಿಸಿದ, ಸಹಾಯವಾದನು ತೋರಿಸಿದ ಸದ್ಗುರು ಕಥನ ಪರಮಾರ್ಥದ. ಆತ್ಮಜ್ಞಾನದ ಬೋಧೆಯಿಂದಲೇ ಕಳೆಯುವವು ವಾಸನೆಗಳು, ಸ್ವಾತ್ಮರೂಪ ಪ್ರತೀತಿಯಿಂದಲೇ ನಷ್ಟವವು ಸುಖ ದುಃಖಗಳು. ಶ್ರೀ ಸಿದ್ಧಾರೂಢನೇ, ನೀನು ಸ್ವಪ್ರಕಾಶನಿರುವಿ ಮತ್ತು ಸರ್ವ ಬ್ರಹ್ಮಾಂಡಗಳನ್ನು ನೀನೇ ಪ್ರಕಾಶಿಸುವಿ. ನೀನು ಅನಾದ್ಯನಂತನೂ ಅವಿನಾಶಿಯೂ ಮತ್ತು ಅಖಂಡ ಜ್ಞಾನಗನನಿರುವಿ. ನಿತ್ಯ ನೀನು ಸ್ವರೂಪದಲ್ಲಿ ಇದ್ದು ಈ ಜಗತ್ತನ್ನೆಲ್ಲ ವ್ಯಾಪಿಸಿಕೊಂಡು ಇರುತ್ತಿ. ಇಂಥಾತನಾದ ನೀನು ಭಕ್ತರಿಗೋಸ್ಕರ ಸಣ್ಣ ರೂಪವನ್ನು ಧರಿಸಿ ಅವತರಿಸಿರುತ್ತಿ. ಸಂಸಾರದಲ್ಲಿ ಯಾರ ಮನಸ್ಸು ಬೇಸತ್ತು ಹೋಗಿರುವುದೋ ಅವರು ಎಲ್ಲ ವಿಷಯ ಪ್ರವೃತ್ತಿಯನ್ನು ಬಿಟ್ಟು ನಿನ್ನ ಚರಣಗಳಿಗೆ ಪ್ರಾಪ್ತರಾಗಿ ವಿರಕ್ತಿಯನ್ನು ಹೊಂದುವರು. ಹಿಂದಿನ ಅಧ್ಯಾಯದಲ್ಲಿ ಕಾಸಗತ ಸ್ವಾಮಿಯ ವೈರಾಗ್ಯಾವಸ್ಥೆಯ ಕಥೆಯು ನಿರೂಪಿಸಲ್ಪಟ್ಟಿದೆ. ಆ ವೈರಾಗ್ಯ ಸ್ಥಿತಿಯು ವಿಷಯ ಪ್ರವೃತ್ತಿ ಛೇದಕವಾಗಿಯೂ ಬ್ರಹ್ಮಪಥಕ್ಕೆ ಅವಶ್ಯಕವಾಗಿಯೂ ಇರುವುದು. ವಿಷಯಗಳಿಗೆ ಅಂಟಿಕೊಂಡಿರುವ ಈ ಸ್ಥಿತಿಗೆ ಅಪರವೈರಾಗ್ಯವೆನ್ನುವರು. ಈಗ ಪರವೈರಾಗ್ಯದ ಲಕ್ಷಣಗಳನ್ನು ಹೇಳುವೆನು. ವಿಷಯಗಳಿಂದ ಮನಸ್ಸು ನಿವೃತ್ತವಾದರೂ ಚಿತ್ತದಲ್ಲಿ ಭೋಗ ಸಂಸ್ಕಾರಗಳಿರುವವು. ಇಂಥ ಸಂಸ್ಕಾರಗಳು ಹೋಗಲಿಕ್ಕೇ ಬೇಕು. ಇಲ್ಲದಿದ್ದರೆ ಪುನಃ ವಿಷಯಗಳಲ್ಲಿ ಪತನವಾಗುವ ಭಯ ಉಳಿಯುವುದು. ಆಯುಷ್ಯ ತುಂಬ ವಿರಕ್ತಿ ಸಾಧಿಸಿತು, ಆದರೆ ಸತ್ಸಂಗತಿಯನ್ನು ಹಿಡಿಯಲಿಲ್ಲ, ಗುರುಪಾಸನೆಯನ್ನು ಮಾಡಲಿಲ್ಲ. ಅಂದರೆ ಅಂಥ ವಿರಕ್ತಿಯೂ ನಿಷ್ಫಲವಾಯಿತು. ಹಾಗಾದರೆ ವೈರಾಗ್ಯದ ಸಾರ್ಥಕವಾಗುವಂತೆ ಯಾವ ಉಪಾಯ ಮಾಡತಕ್ಕದ್ದು? ಏನು ಮಾಡಿದರೆ ಮನಸ್ಸು ಪೂರ್ಣ ನಿರ್ವಿಷಯವಾಗಿ ಮುಮುಕ್ಷು ಸರ್ವಥೈವ ನಿರ್ಭಯನಾಗಿರುತ್ತಾನೆ ಎಂದು ಕೇಳಿದರೆ, ಇದೇ ವಿಷಯದಲ್ಲಿ ಹೇ ಶ್ರೋತಾ ಜನಗಳಿರ, ಶ್ರೀ ಸಿದ್ಧಾರೂಢರಿಗೆ ಮತ್ತು ನಿರ್ವಾಣ ಸ್ವಾಮಿಗೆ ಆದ ಸಂವಾದವನ್ನು ಹೇಳುವೆನು. ಸಾವಧ ಚಿತ್ತದಿಂದ ಶ್ರವಣ ಮಾಡುವಂಥವರಾಗಿರಿ. ಕರ್ನಾಟಕ ದೇಶದಲ್ಲಿರುವ ಊರುಗೋಳ ಎಂಬ ಗ್ರಾಮದಲ್ಲಿ ನಿರ್ವಾಣಪ್ಪ ಎಂಬ ನಾಮವುಳ್ಳ ಒಬ್ಬ ಸತ್ವಶೀಲ ವಿರಕ್ತನಿದ್ದನು. ಆತನು ಚಿಕ್ಕಂದಿನಿಂದ ವೈರಾಗ್ಯಯುಕ್ತನಾಗಿದ್ದು ಬಹುಕಾಲ ಯೋಗಾಭ್ಯಾಸ ಮಾಡಿದನು. ಆದರೆ ಮನಸ್ಸಿಗೆ ಸಮಾಧಾನ ಪ್ರಾಪ್ತಿಯಾಗದೆ ಗುರುಕೃಪೆ ವಿನಃ ಯಾವ ಸಾಧನೆಯೂ ವ್ಯರ್ಥವೆಂದು ಆತನು ತಿಳಿಯುವವನಾದನು. 16 ವರ್ಷ ವಯಸ್ಸಿನವನಿದ್ದಾಗ ಸಿದ್ಧಾರೂಢ ಸದ್ಗುರುಗಳ ಕೀರ್ತಿಯನ್ನು ಕೇಳಿ ಹುಬ್ಬಳ್ಳಿಗೆ ಬಂದು ಅವರಿಗೆ ಭೇಟಿಯಾದನು. ಆತನು ಬಂದು ಸದ್ಗುರು ಚರಣಗಳಿಗೆ ನಮಸ್ಕರಿಸಿ ಅವರ ಎದುರಿಗೆ ಕೈ ಜೋಡಿಸಿಕೊಂಡು ನಿಂತನು. ಆದರೆ ಏನೇನೂ ಮಾತಾಡನಾಗಲಿಲ್ಲ. ಸದ್ಗುರುಗಳು ಆತನ ಅತ್ಯಂತ ನಿರಭಿಮಾನ ಸ್ಥಿತಿಯನ್ನು, ಇತರ ಲಕ್ಷಣಗಳನ್ನು ನೋಡಿ ಅಧಿಕಾರಿ ಇದ್ದಾನೆಂದು ತಿಳಿದು ಆತನಿಗೆ, ಹೇ ಸದ್ಭಕ್ತನೇ, ಏನು ಕೆಲಸಕ್ಕೋಸ್ಕರ ಇಲ್ಲಿಗೆ ಬಂದಿರುವಿ ಎಂದು ನನಗೆ ಹೇಳು ಎಂದು ಕೇಳಲು, ನಿರ್ವಾಣಿಯು, ಹೇ ದಯಾನಿಧಿ ಸದ್ಗುರುನಾಥನೇ, ನೀನು ಸರ್ವಜ್ಞನಿದ್ದು ನನ್ನ ವೃತ್ತಾಂತವನ್ನೆಲ್ಲ ತಿಳಿದಿರುವಿ. ನನ್ನಿಂದ ಸಂಸಾರ ವ್ಯಥೆಯು ಸಹಿಸೋಣವಾಗುವುದಿಲ್ಲ. ವ್ಯರ್ಥವಾಗಿ ಯಾತಕ್ಕೆ ಅದನ್ನು ಅನುಭವಿಸಬೇಕು? ಸದ್ಗುರು ಸಮ್ಮುಖದಲ್ಲಿ ಬಂದ ಕೂಡಲೇ ಸರ್ವ ದುಃಖಗಳು ನಾಶವಾದವು. ಈಗ ಪುನಃ ಸಂಸಾರ ಜಾಲದಲ್ಲಿ ಸಿಲುಕಿ
ಮೃತ್ಯುಮುಖದಲ್ಲಿ ಯಾತಕ್ಕೆ ಬೀಳಬೇಕು? ಹೀಗೆ ನನ್ನ ಮನಸ್ಸಿಗೆ ತೋರುತ್ತದೆ. ಸಮರ್ಥನಾಗಿರುವ ನೀನು ಪೂರ್ಣ ಅರಿತಿರುವೆ ಎಂದು ಪ್ರಾರ್ಥಿಸಿದನು. ಇದನ್ನು ಕೇಳಿ ಸದ್ಗುರುಗಳು, ನಿನ್ನ ಇಚ್ಛೆ ಇದ್ದರೆ ನೀನು ಇಲ್ಲೇ ನಮ್ಮ ಹತ್ತಿರ ಇರು. ನಿತ್ಯ ವೇದಾಂತ ಶಾಸ್ತ್ರ ಶ್ರವಣ ಮಾಡುವುದರಿಂದ ಮನಸ್ಸಿನ ತಾಪವೆಲ್ಲ ನಿಶ್ಶೇಷವಾಗಿ ಹೋಗುವುದು ಎಂದು ಹೇಳಿದ್ದು ಕೇಳಿ ನಿರ್ವಾಣಪ್ಪನಿಗೆ ಸುಖವಾಗಿ ಮನಸ್ಸಿನಲ್ಲಿ ಸದ್ಗುರುನಾಥನು ನನ್ನ ಭಾವವನ್ನು ತಿಳಿದುಕೊಂಡು ಅಭಯವನ್ನು ಕೊಟ್ಟನು. ಈಗ ಮನಸ್ಸಿನ ಭಯವೆಲ್ಲ ಪರಿಹಾರವಾಯಿತು ಅಂದುಕೊಂಡನು. ಅಂದಿನಿಂದ ಅವನು ಆನಂದದಿಂದ ಮಠದಲ್ಲಿರಲಿಕ್ಕೆ ಆರಂಭಿಸಿದನು. ನಿತ್ಯ ಗುರುಗಳಿಂದ ವೇದಾಂತ ಶ್ರವಣ ಮಾಡುತ್ತಿದ್ದುದರಿಂದ ಪೂರ್ವದಲ್ಲಿ ಪ್ರದೀಪ್ತವಾಗಿದ್ದ ಆತನ ವೃತ್ತಿಯು ಈಗ ಶಾಂತವಾಯಿತು. ಶ್ರವಣವಾದ ಮೇಲೆ ಅನುದಿನ ಏಕಾಂತ ಸ್ಥಾನವನ್ನು ಸೇವಿಸಿ ಅಲ್ಲೇ ಕುಳಿತುಕೊಂಡು ಗುರುವಾಕ್ಯಗಳನ್ನು ಮನನ ಮಾಡುತ್ತಿದ್ದನು. ನಿಜಾನಂದದಲ್ಲಿ ತಲ್ಲೀನನಾಗಿ ಎರಡನೆಯವರ ಕೂಡ ಮಾತಾಡುತ್ತಿದ್ದಿಲ್ಲ. ಸದ್ಗುರು ಸೇವಾ ಅತ್ಯಾದರದಿಂದ ಮಾಡುತ್ತಿರುವನು. ಸರ್ವಭೂತ ಮಾತ್ರಗಳ ಮೇಲೆ ಅತ್ಯಂತ ದಯಾಭರಿತನಾಗಿದ್ದು ಚೇತನ ಮತ್ತು ಅಚೇತನ ವಸ್ತುಗಳನ್ನು ಹಿಂಸಿಸುತ್ತಿದ್ದಿಲ್ಲ. ಆಂತರ್ಯದಲ್ಲಿ ಅವನು ಇಷ್ಟು ಕೃಪಾಳುವಾಗಿದ್ದನು. ಒಂದಾನೊಂದು ದಿವಸ ಸುಮತಿಯಾದ ನಿರ್ವಾಣಪ್ಪನು ಸದ್ಗುರು ಸಮೀಪ ಬಂದು ನಮಸ್ಕರಿಸಿ ಅತ್ಯಂತ ಭಕ್ತಿಯುಕ್ತನಾಗಿ ದೈನ್ಯಭಾವದಿಂದ ಅವರನ್ನು ಕುರಿತು ವಿಚಾರಿಸುತ್ತಾನೆ. ಹೇ ದಯಾಳುವಾದ ಸದ್ಗುರುನಾಥನೇ, ನಿನ್ನ ಸಂಗತಿಯಿಂದ ಬಹು ಲಾಭವಾಯಿತು. ಸಂಸಾರ ತಾಪವು ಪೂರ್ಣನಾಶವಾಯಿತು. ಆದರೆ ಒಂದು ಸಂಶಯ ಉಳಿದಿರುವುದು. ನೀನು ಕೃಪೆಯಿಂದ ಆಜ್ಞಾಪಿಸಿದೆಯೆಂದರೆ ನಾನು ಚರಣಕ್ಕೆ ನಿವೇದಿಸುವೆನು ಎಂದು ಹೇಳಿದ್ದು ಕೇಳಿ ಆ ಭಕ್ತ ಕೈವಾರೆಯು ನಿರ್ವಾಣಪ್ಪನನ್ನು ಕುರಿತು, ಬಾಲಕನೇ, ನಿನ್ನ ಮನಸ್ಸಿನ ಸಂಶಯವನ್ನು ಈಗಲೇ ನನಗೆ ಹೇಳು. ನನ್ನಿಂದ ನಿರಸನವಾಗುವಂತಿದ್ದರೆ ಉಪಾಯವನ್ನು ಹೇಳುವೆನು ಎಂದು ಅಂದನು. ಆಗ ಮನಸ್ಸಿನಲ್ಲಿ ಪೂರ್ಣ ಧೈರ್ಯಯುಕ್ತನಾಗಿ ದೀನಭಾವದಿಂದ ನಿರ್ವಾಣಿ ಅನ್ನುತ್ತಾನೆ. ಹೇ ಸದ್ಗುರುದೇವನೇ, ಚಿತ್ತಕ್ಕೆ ಗುಣಗಳೊಳಗಿಂದ ನಿವೃತ್ತಿ ಹೇಗಾಗುವುದು? ವಿಷಯ ಸೇವನೆಯನ್ನು ಸಂಪೂರ್ಣ ಬಿಟ್ಟರೂ, ಸ್ಥೂಲ ದೇಹಾಭಿಮಾನವನ್ನು ತ್ಯಾಗ ಮಾಡಿದರೂ ಆಂತರ್ಯದಲ್ಲಿ ವಾಸನೆಯಿರುವವು ಮತ್ತು ಅವುಗಳಿಂದ ಮನಸ್ಸು ವಿಕಾರ ಹೊಂದುವುದು. ವಿಷಯ ದರ್ಶನ ಮಾತ್ರದಿಂದ ತ್ರಿಗುಣಗಳ ಈ ನಾನಾ ವಿಕಾರಗಳು ಉತ್ಪನ್ನವಾಗಿ ಅನಂತರ ವಿಷಯಗಳು ಸಮಕ್ಷಮದಲ್ಲಿ ಇಲ್ಲದಿದ್ದರೂ ಒಳಗೆ ನಿರಂತರ ಚುಚ್ಚುತ್ತಾ ಇರುವವು. ಇದರಿಂದ ವಿಚಾರವು ಪ್ರತಿಬಂಧಿಸಲ್ಪಟ್ಟು ಮನಸ್ಸಿನಲ್ಲಿ ಪೂರ್ಣವಾಗಿ ಉಳಿಯುವುದೇ ಇಲ್ಲ ಮತ್ತು ಹೀಗೆ ವಿಕಾರ ಹೊಂದುವುದರಿಂದಲೇ ಮನಸ್ಸು ಚಂಚಲವಾಗಿ ಕ್ಷಣಕ್ಷಣಕ್ಕೆ ದುಃಖ ಕೊಡುತ್ತಾ ಇರುವುದು. ಚಿತ್ತವು ಗುಣಗಳಲ್ಲಿ ಪ್ರವೇಶಿಸಬಾರದು, ಅಖಂಡ ನಿರ್ಗುಣ ಸ್ವರೂಪದಲ್ಲೇ ಇರಬೇಕು. ಇದಕ್ಕೋಸ್ಕರ ಏನು ಮಾಡಬೇಕೆಂದು ಕೃಪೆಯಿಂದ ನನಗೆ ನಿರೂಪಿಸತಕ್ಕದ್ದೆಂದು ಪ್ರಾರ್ಥಿಸುತ್ತೇನೆ. ಈ ಪ್ರಕಾರ ಆಡಿದ ದೀನವಚನವನ್ನು ಕೇಳಿ ಸಿದ್ಧದಯಾಘನನು ಮನಸ್ಸಿನಲ್ಲಿ ಸಂತೋಷಪಟ್ಟು ನುಡಿದದ್ದೇನೆಂದರೆ, ಹೇ ನಿರ್ವಾಣಿ, ನೀನು ಈ ಸಂದರ್ಭದಲ್ಲಿ ಪೂರ್ಣ ಅಧಿಕಾರಿ ಇರುವಿ. ನಿನ್ನ ಅಪರ ವಿರಕ್ತಿಯು ಸ್ಥಿರವಾಗುವುದು. ಈಗ ಪರವೈರಾಗ್ಯವನ್ನು ತಿಳಿಯತಕ್ಕದ್ದು. ಇದನ್ನು ಸಾಧಿಸಿದರೆ ಸತ್ಯವಾಗಿ ನಿರ್ವಿಕಾರ ರೂಪನಾಗಿರುವ ಆತ್ಮನನ್ನು ನೀನು ತಿಳಿಯುವಿ. ನಾನು ನನ್ನದು ಎಂಬ ಭಾವನೆಗಳು ಆತ್ಮನಿಗೆ ಬಂಧಕಗಳು. ಇವುಗಳಿಲ್ಲದಿದ್ದರೆ ಆತ್ಮನು ನಿತ್ಯ ಮುಕ್ತನೇ ಇರುವನು. ತ್ರಿಗುಣಗಳು ಬಂಧ ಮೋಕ್ಷಗಳಿಗೆ ಕಾರಣಗಳು. ಅವು ಪ್ರಕೃತಿ ರೂಪ ಉತ್ಪನ್ನಗಳಾಗುತ್ತವೆ. ನಾನು ದೇಹವೆಂದು ತಿಳಿಯುವುದೇ ಆತ್ಮನ ಸ್ವರೂಪ ಹನನವು. ಇದರಿಂದ ಜೀವತ್ವವು ಪ್ರಾಪ್ತವಾಗಿ ಆತನು ಸ್ವರೂಪವನ್ನು ತಿಳಿಯಲಾರನು. ಜೀವನು ಇಂದ್ರಿಯ ಗೊಂದಲದೊಳಗೆ ಬಿದ್ದು ಪಂಚಭೂತಗಳ ಆಟದಲ್ಲಿ ಸಿಕ್ಕಿ ಭ್ರಾಂತನಾಗಿರುವನು. ಅನೇಕ ವಿಷಯ ಸಮ್ಮೇಳನದಲ್ಲಿ ಸಿಲುಕಿ ನಿರ್ಬಲನಾಗಿ ಹೋಗಿರುವನು. ವಿಷಯ ಸೇವನೆಯಿಂದ ಆತನಿಗೆ ರಾಗದ್ವೇಷಗಳು ದೃಢವಾಗಿ ಕಟ್ಟುವವು. ಭೋಗದಿಂದ ವಾಸನೆಗಳು ವಿಶೇಷವಾಗಿ ಬೆಳೆದು ಎಷ್ಟು ಯತ್ನ ಮಾಡಿದರೂ ಬಿಡುವುದಿಲ್ಲ. ವಿಷಯ ಭೋಗಗಳ ದೆಸೆಯಿಂದ ಅನೇಕ ಜನ್ಮಗಳ ಪರ್ಯಂತರ ದುಃಖ ಅನುಭವಿಸುತ್ತಿದ್ದರೂ ಅವನ್ನು ಬಿಡಲಾರದೆ ಪುನಃ ಪುನಃ ಯೋನಿಗಳಲ್ಲಿ ತಿರುಗುತ್ತಿರುವನು. ಹೀಗಿರುತ್ತಾ ಎಂದಾದರೂ ಒಂದು ಕಾಲದಲ್ಲಿ ದೈವಯೋಗದಿಂದ ಆ ಜೀವನಿಗೆ ಸತ್ಸಂಗ ಲಭಿಸುವುದು.
ವಿಷಯ ಸುಖಕ್ಕೆ ಅನ್ಯವಾದ ಮತ್ತು ಅದಕ್ಕೂ ವಿಶೇಷವಾದ ಸುಖವಿರುವುದೆಂದು ಸತ್ಸಂಗದಿಂದ ಆತನು ತಿಳಿಯುತ್ತಾನೆ. ಆಗ ಆ ಅಧಿಕ ಸುಖದ ಸಲುವಾಗಿ ಕ್ಷಣಿಕವಾದ ವಿಷಯ ಸುಖಗಳನ್ನು ತ್ಯಜಿಸುವನು. ದೀರ್ಘಕಾಲದ ಅನುಭವದಿಂದ ವಿಷಯಗಳೆಲ್ಲ ದುಃಖಮಯವೆಂದು ನಿರ್ಧರಿಸಿದ್ದರೂ ಆತನಿಗೆ ಆತ್ಮಸುಖದ ಅನುಭವವು ಇನ್ನೂ ಆಗುವುದಿಲ್ಲ. ಅನೇಕ ಜನ್ಮಗಳ ದುಃಖದ ಸ್ಮರಣೆಯಿಂದ ಆತನು ಸರ್ವ ವಿಷಯಗಳನ್ನು ಬಿಟ್ಟಿರುವನು. ಇದರಿಂದ ಬಾಹ್ಯ ವಿಷಯಗಳಷ್ಟೇ ಅಭಾವವಾಗಿ ಜೀವನು ಸುಖ ಹೊಂದುವನು. ನಿರ್ವಾಣಿ ಶಿಷ್ಯನೇ, ಕೇಳು. ಜ್ಞಾನಪಥದಲ್ಲಿ ಇಲ್ಲಿ ತನಕ ನೀನು ಬಂದಿರುವಿ. ಎಲ್ಲ ಮೋಹ ಮಮತೆಯನ್ನು ಬಿಟ್ಟು ವಿಷಯವಾರ್ತೆ ಇಲ್ಲದಂತೆ ನೀನು ಅವನ್ನು ತ್ಯಜಿಸಿರುವಿ. ಆದರೆ ಭೋಗ ಸಂಸ್ಕಾರಗಳು ಉಳಿದಿರುವವು. ಇವು ಚಿತ್ತದೊಳಗಿಂದ ಬೇಗನೆ ಹೋಗುವುದಿಲ್ಲ. ಅವು ಜನ್ಮಗಳ ಬೀಜವಾಗಿದ್ದು ಅವುಗಳ ಮೇಲೆ ಇತರ ಉಪಾಯ ನಡೆಯುವುದಿಲ್ಲ. ಯಾವಾಗ ಜೀವನು ಆತ್ಮಜ್ಞಾನವನ್ನು ಪಡೆಯುವನೋ ಆಗ ಈ ವಾಸನೆಯು ಖಂಡನವಾಗಿ ಹೋಗುವುದು. ಗುರುಕೃಪೆಯಿಂದ ಈ ವಾಸನೆಯು ಪೂರ್ಣ ಪರಿಹಾರವಾದ ಮೇಲೆ ಜೀವನ ಬಂಧನವು ನಾಶವಾಗುವುದು. ಈ ಪ್ರಕಾರ ಸದ್ಗುರುವಚನವನ್ನು ಕೇಳಿ ನಿರ್ವಾಣಪ್ಪನು ಬಹು ಆನಂದಪಟ್ಟು ಕೈ ಮುಗಿದು ಪುನಃ ವಿಚಾರಿಸುತ್ತಾನೆ. ಹೇ ಸದ್ಗುರುನಾಥನೇ, ಇಂಥ ಅಮೋಘವಾದ ಆತ್ಮಜ್ಞಾನವನ್ನು ಯಾವ ಸಾಧನದಿಂದ ನಾನು ಹೊಂದುವೆನು? ಆ ಆತ್ಮಜ್ಞಾನದ ಸ್ವರೂಪವನ್ನು ನನಗೋಸ್ಕರ ನಿರೂಪಿಸಬೇಕೆಂದು ಪ್ರಾರ್ಥಿಸುವೆನು. ಆಗಲೇ ಸದ್ಗುರುನಾಥನನ್ನುತ್ತಾರೆ, ಎಲೈ ಸಚ್ಚಿಷ್ಯನೇ, ಕೇಳು. ಪರವೈರಾಗ್ಯವೆಂದು ಕರೆಯಲ್ಪಡುವಂಥ ಮತ್ತು ವಾಸನಾಕ್ಷಯವನ್ನು ಪ್ರಾಪ್ತ ಮಾಡಿಕೊಡುವಂಥ ಆ ಸಾಧನೋಪಾಯವನ್ನು ನಿನಗೆ ನಿರೂಪಿಸುವೆನು. ಮೂಲ ಮಾಯೆಯು ಮತ್ತು ಅದರ ಗುಣಗಳು ಕೂಡಿ ಮೃಗಜಲವತ್ ಭಾಸಮಾನವಾಗುವ ಈ ನಾಮರೂಪಾತ್ಮಕ ಜಗತ್ತು ಕಲ್ಪಿತವಾಯಿತು. ಇಲ್ಲಿ ಸತ್ಯತ್ವವು ಇಲ್ಲೇ ಇಲ್ಲ. ಆದರೆ ಇದನ್ನೆಲ್ಲ ತಿಳಿಯುವಂಥವನಾದ ನೀನು ಸತ್ಯನಾಗಿರುವೆ. ಸರ್ವ ವಿಕಾರಗಳ ನಡುವೆ ನಿರ್ವಿಕಾರನಾಗಿ ಶರೀರರಹಿತವಿರುವ ರೂಪದಿಂದ ನೀನಿರುತ್ತಿ. ಜಾಗ್ರತ್, ಸ್ವಪ್ನ ಮತ್ತು ಸುಸುಪ್ತಿ ಈ ಮೂರು ನಿನ್ನ ಅನುಭವಕ್ಕೆ ಬರುತ್ತವೆ. ಈ ಪ್ರಕಾರ ಅವಸ್ಥಾತ್ರಯಕ್ಕೆ ಸಾಕ್ಷಿಯಾಗಿರುವವನೇ ನಿಶ್ಚಯವಾಗಿ ನೀನಿದ್ದಿ. ನಾನು ನನ್ನದು ಎಂಬುದು ಯಾರಿಗೆ ತೋರುವುದೋ ಅವನೇ ಜಾಗರದಲ್ಲಿ ವಿಶ್ವಾಭಿಮಾನಿಯಾಗಿಯೂ ನಾನು ಕರ್ತ ಭೋಕ್ತ ಎಂದು ತಿಳಿಯುವವನೇ ಸೂಕ್ಷ್ಮತ್ವದಿಂದಿದ್ದು ಸ್ವಪ್ನದಲ್ಲಿ ತೈಸನೆನಿಸಿಕೊಳ್ಳುವನು. ಅದು ಧ್ಯೇಯ, ನಾನು ಧ್ಯಾತ ಎಂದು ಸಾಧಕನಾಗಿ ಧ್ಯಾನ ಮಾಡುತ್ತಿರುವವನೇ ಅಜ್ಞಾನ ಸುಪ್ತಿಯನ್ನು ಭೋಗಿಸುತ್ತಿರುವ ಪ್ರಾಜ್ಞ ಅಭಿಮಾನಿ ಅನ್ನಿಸಿಕೊಳ್ಳುವನು. ಈ ಪ್ರಕಾರ ವಿಶ್ವ, ತೈಜಸ, ಪ್ರಾಜ್ಞ ಈ ಮೂರು ರೂಪ ನೀನೇ ಇರುವೆ ಮತ್ತು ಈ ಮೂರಕ್ಕೂ ಸಾಕ್ಷಿಯಾಗಿರುವ ತೂರ್ಯಘನನು ನೀನೇ ಇರುತ್ತಿ. ಜಾಗ್ರತ, ಸ್ವಪ್ನ, ಸುಸುಪ್ತಿ ಇವುಗಳ ಕಿಂಚಿನ್ ಮಾತ್ರ ಅಭಿಮಾನ ಇತ್ತೆಂದರೆ ಅಲ್ಲಿ ಅಜ್ಞಾನವೆಂತಲೇ ತಿಳಿಯತಕ್ಕದ್ದು. ಇದು ಆತ್ಮಜ್ಞಾನವಲ್ಲ. ಹಾಗಾದರೆ ಆತ್ಮಜ್ಞಾನದ ಲಕ್ಷಣ ಏನೆಂದು ಕೇಳಿದರೆ ಹೇಳುತ್ತೇನೆ, ಶ್ರವಣ ಮಾಡು. ಏ ಶಿಷ್ಯರತ್ನನೇ, ಇದನ್ನು ತಿಳಿದೆಯೆಂದರೆ ಸಾಧನೋಪಾಯವು ತಾನೇ ಗೋಚರವಾಗುತ್ತದೆ. ಆತ್ಮಜ್ಞಾನ ಯಾವ ಆತನಿಗೆ ಪ್ರಾಪ್ತಿಯಾಗಿರುವುದೋ ಅವನಿಗೆ ಹೀಗೆ ಕಾಣಿಸುತ್ತದೆ. ಇಷ್ಟು ಹೊತ್ತು ನಾನು ಸ್ವಪ್ನದೊಳಗಿದ್ದು ಏನೋ ಒಂದು ಜಗತ್ತೆಂಬುದನ್ನು ನೋಡುತ್ತಿದ್ದೆನು. ಅದು ಹೇಗೆ ಸತ್ಯವಾದೀತು? ಅದು ಸತ್ಯವಾದಂತೆ ಅಂಥದ್ದೇನೂ ನನ್ನಲ್ಲಿ ಇಲ್ಲ. ನಾನೊಬ್ಬನೇ ನಿಸ್ಸಂಗನಾಗಿ ಇರುತ್ತೇನೆ. ನನ್ನ ಹೊರತು ಎರಡನೇದೆಂಬುದು ಕಾಲತ್ರಯದಲ್ಲಿಯೂ ಮಿಥ್ಯಾ ಇರುವುದು. ಒಂದು ವೇಳೆ ಏನಾದರೂ ನನಗೆ ಕಾಣಿಸುವುದೆಂದರೆ ಅದು ಸಂಪೂರ್ಣ ನಾನೇ ಆಗಿದ್ದೇನೆ. ನನಗನ್ಯವಾಗಿ ಏನೇನೂ ಇಲ್ಲವೆಂಬುದು ಅನಾಯಾಸದಿಂದ ನನಗೆ ತಿಳಿಯುವುದು. ದ್ವೈತದ ಸ್ಮೃತಿಯಾಯಿತೆಂದರೆ ನನ್ನಲ್ಲಿ ಅದಕ್ಕೆ ಸ್ಥಾನವೇ ಇಲ್ಲ. ಹೇಗೆಂದರೆ ವಂದ್ಯಾಪುತ್ರನು ಈ ಲೋಕದಲ್ಲಿ ಯಾರಿಗೂ ಎಂದೂ ಭಾಸಮಾನವಾಗಲಿಲ್ಲ. ಹಾಗೆ ಜಗತ್ತು ಎಂಬುದು ನನಗೆ ಎಂದೂ ತೋರಲಿಲ್ಲ. ಸ್ತ್ರೀ ಪುತ್ರಾಧಿಕರೆಂಬು ವಸ್ತುವಿಲ್ಲದೆ ನಾಮ ಮಾತ್ರ ಕಲ್ಪಿಸಲ್ಪಟ್ಟಿವೆ. ನಾನು ಒಂದು ವೇಳೆ ಆಕಾಶದಂತಿದ್ದರೆ ನನ್ನ ಶರೀರವು ಕಾಣಿಸುತ್ತಿದ್ದಿಲ್ಲ. ಹಾಗೆ ಇಲ್ಲದ ದೇಹಕ್ಕೆ ನಾನೆಂತ ಹೇಳುವುದೆಂದರೆ ಮನಸ್ಸಿನೊಳಗೆ ನಗೆ ಬರುವುದು. ನಾನು ಏನಾದರೂ ಮಾಡಿದೆನೆಂದರೆ ನನಗೆ ಸರ್ವಥಾ ಕರಣಗಳಿಲ್ಲದಿರುವುದರಿಂದ ಕಾರ್ಯ ಹೇಗಾಗಬೇಕು? ಆ ಕಾರ್ಯವೂ ಇಲ್ಲದಿರುವಾಗ ನನಗೆ ಕರ್ತೃತ್ವವು ಹೇಗೆ ಹತ್ತುವುದು?
ನಾನು ಭೋಕ್ತಾ ಅದೇನೆಂದರೆ ಉಣ್ಣಲಿಕ್ಕೆ ನನಗೆ ಮುಖವೇ ಇಲ್ಲ ಮತ್ತು ನನ್ನ ಹೊರತು ತಿನ್ನಲಿಕ್ಕೆ ಎರಡನೇ ವಸ್ತುವೇ ಇಲ್ಲದಿರುವಾಗ ನಾನು ಭೋಕ್ತಾ ಹೇಗಾಗುವೆನು? ಈ ಪ್ರಕಾರ ಎಲ್ಲ ಇಂದ್ರಿಯ ವ್ಯಾಪಾರವು ಸಹಜವಾಗಿ ಮಿಥ್ಯಾಚಾರವಾಗುವುದು. ಸ್ವರೂಪ ಸ್ಥಿತಿಯಲ್ಲಿ ಆಗುವ ಈ ಅನುಭವ ತೆಗೆದುಕೊಂಡು ಹೊರಗೆ ಬಂದಾಗ ಈ ಜಗತ್ತು ವಿಚಿತ್ರವಾಗಿ ಭಾಷಿಸುವುದು. ಅವನಿಗೆ ಹೀಗೆ ಕಾಣಿಸುತ್ತದಲ್ಲ, ಹೇಗೆ ಘಟರೂಪದಿಂದ ಮೃತ್ತಿಕೆಯೇ ಇರುವುದೋ ಹಾಗೆ ಈ ಜಗತ್ತಿನ ರೂಪದಿಂದ ನಾನೇ ಇರುವೆನು ಮತ್ತು ಸಾಕ್ಷಿ ರೂಪದಿಂದ ಉಳಿದಿರುವೆನು. ಇದೇ ಪ್ರಕಾರ ಸರ್ವತ್ರ ಭಾಸವಾಗುತ್ತದೆ. ಇಂಥ ಆತ್ಮಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಯಾವ ಉಪಾಯ ಮಾಡಬೇಕು ಎಂದು ಕೇಳಿದರೆ, ಶಿಷ್ಯರಾಯನೇ, ಹೇಳುತ್ತೇನೆ ಕೇಳು. ಹಗಲು ರಾತ್ರಿ ನಾಮವನ್ನು ಜಪಿಸಬೇಕು. ನಾಮಜಪದಿಂದ ಚಿತ್ತಶುದ್ಧಿಯೂ ಆಗುವುದು, ದೇಹಾಭಿಮಾನವೂ ಹೋಗುವುದು ಮತ್ತು ಅಭ್ಯಾಸ ಬಲದಿಂದ ಚಿತ್ತಸ್ಥೈರ್ಯವನ್ನು ಏಕಾಗ್ರತೆಯನ್ನು ಮೋಕ್ಷು ಹೊಂದುತ್ತಾನೆ. ಆಗ ಅಂಥ ಏಕಾಗ್ರಚಿತ್ತದಿಂದ ಏನೇನು ನೋಡುವೆನೋ ಅದು ತಾನೇ ಎಂಬುದಾಗಿ ಕಾಣುವನು. ಇದೇ ಸೋಹಂಭಾವ. ಇದನ್ನು ಸರ್ವತ್ರ ಯೋಜಿಸಬೇಕು. ಯಾವ ಸೂಕ್ಷ್ಮ ವಸ್ತುಗಳು ಮನಸ್ಸಿನಲ್ಲಿ ಬರುವವೋ ಅವನ್ನು ಕೂಡಲೇ ಸೋಹಂಭಾವದಿಂದ ನೋಡಬೇಕು. ಈ ಪ್ರಕಾರ ದೃಢಾಭ್ಯಾಸವನ್ನು ಮಾಡುತ್ತಾ ಮಾಡುತ್ತಾ ದ್ವೈತ ಭ್ರಾಂತಿಯೆಲ್ಲ ಹೋಗಿ ಆತ್ಮಸ್ಥಿತಿಯು ಸ್ಥಿರವಾಗುತ್ತದೆ. ಧ್ಯೇಯ ವಸ್ತುವಿನ ಧ್ಯಾನ ಮಾಡುತ್ತಿರುವಾಗ ಧ್ಯಾತನು ತಾನೇ ಧ್ಯೇಯಾಕಾರವಾಗಿ ಹೋಗಿ ವೃತ್ತಿಯು ಸ್ವರೂಪಾಕಾರವಾಗಿ ಅದರೊಳಗೆ ಆತ್ಮನು ಅನುಭವಕ್ಕೆ ಬರುತ್ತಾನೆ. ಇಂಥ ಧ್ಯಾನವನ್ನು ಏಕಾಂತದಲ್ಲಿ ಮಾಡತಕ್ಕದ್ದು. ಜನರ ಮಧ್ಯದಲ್ಲಿರುವಾಗ ಅದರ ಅನುಸಂಧಾನ ಹಿಡಿದು ಸರ್ವವನ್ನು ಸೋಹಂಭಾವದಿಂದಲೇ ನೋಡಬೇಕು. ಒಂದು ಕ್ಷಣವಾದರೂ ಈ ಧ್ಯಾನವನ್ನು ಬಿಡಬಾರದು. ಈ ಪ್ರಕಾರ ದೃಢ ಅಭ್ಯಾಸ ನಡೆಸುತ್ತಿರುವಾಗ ತಾನು ನಿತ್ಯ ಆತ್ಮನೇ ಎಂಬುದು ಸಹಜವಾಗಿ ಕಾಣಿಸುವುದು. ತಾನು ದೇಹವೆಂಬುದು ಎಂದೆಂದಿಗೂ ಭಾಸವಾಗುವುದಿಲ್ಲ. ಹೀಗಿರುವಾಗ ಇತರ ವಸ್ತುಗಳು ಹೇಗೆ ಸತ್ಯವಾದವು? ಇಂಥ ಈ ಅಭ್ಯಾಸವನ್ನು ಸರ್ವದಾ ಮಾಡುತ್ತಾ ಸೋಹಂಭಾವವನ್ನು ಜೀವ ಪ್ರಾಣ ಮಾಡಿ ಸರ್ವತ್ರದಲ್ಲಿ ಯೋಜಿಸುವುದರಿಂದ ಸರ್ವ ಅಂತರ್ವಾಸನೆಗಳು ನಾಶವಾಗಿ ಆತ್ಮನು ನಿತ್ಯ ಅಪರೋಕ್ಷನಾಗುವನು. ಈ ಪ್ರಕಾರ ಸದ್ಗುರುಗಳ ಭಾಷಣವನ್ನು ಕೇಳಿ ವೃತ್ತಿ ತದಾಕಾರವಾಗಿ ಕ್ಷಣ ಮಾತ್ರ ನಿರ್ವಿಕಲ್ಪ ಸ್ಥಿತಿಯನ್ನು ಹೊಂದಿ ಆಮೇಲೆ ನಿರ್ವಾಣಪ್ಪನು ಅನ್ನುತ್ತಾನೆ, ಹೇ ಸದ್ಗುರುನಾಥನೇ, ಈ ಹೊತ್ತು ನಾನು ಕೃತಾರ್ಥತೆಯನ್ನು ಹೊಂದಿದೆನು. ಅನಾಥನಾಗಿದ್ದ ನನ್ನನ್ನು ಜ್ಞಾನಬೋಧದಿಂದ ರಕ್ಷಿಸಿದೆ. ನಿನ್ನ ಕೃಪೆಯಿಂದ ನಾನು ಧನ್ಯತೆಗೆ ಪ್ರಾಪ್ತನಾದೆ. ನಿರ್ವಾಣಪ್ಪನು ನಿತ್ಯ ಏಕಾಂತದಲ್ಲಿ ಹೋಗಿ ಈ ಸದ್ಗುರು ವಾಣಿಯನ್ನು ಮನನ ಮಾಡುತ್ತಾ ಇರುತ್ತಿದ್ದನು. ಸದಾ ವೇದಾಂತ ಅಧ್ಯಯನದಲ್ಲಿಯೂ ಶ್ರವಣದಲ್ಲಿಯೂ ರತನಾಗಿದ್ದನು. ಸದ್ಗುರು ಕೃಪೆಯಿಂದ ದೃಢಜ್ಞಾನವನ್ನು ಹೊಂದಿ ಆತನು ಸಂಪೂರ್ಣ ಆತ್ಮಜ್ಞಾನಿಯಾದನು. ಅನಂತರ ನಿರ್ವಾಣಪ್ಪನು ಪಂಚೀಕರಣವೆಂಬ ಒಂದು ವೇದಾಂತ ಗ್ರಂಥವನ್ನು ರಚಿಸಿದನು. ಅತ್ಯಂತ ಸುರಸವಾದ ಈ ಗ್ರಂಥವನ್ನು ಪಠಿಸಿದ ಮಾತ್ರದಿಂದ ಮುಮುಕ್ಷುಗಳಿಗೆ ಜ್ಞಾನ ಪ್ರಾಪ್ತವಾಗುವುದು. ನಿರ್ವಾಣಪ್ಪನ ಜ್ಞಾನ ವಿಶೇಷವು ಆ ಗ್ರಂಥದೊಳಗೆ ಪ್ರಕಟವಾಗುತ್ತದೆ. ಈ ಅಧ್ಯಾಯವು ಸರ್ವದರೊಳಗೆ ಉತ್ತಮವಾಗಿದ್ದು ನಿತ್ಯ ಇದನ್ನು ಪಠಿಸುವುದರಿಂದ ಸುಲಭವಾಗಿ ಗುರುಕೃಪೆಯು ದೊರೆತು ಸರ್ವ ಭ್ರಮ ನಿರಸನವಾಗುವುದು. ಸಿದ್ಧ ಸದ್ಗುರು ದಯಾವಂತನು, ಆತನ ಭಕ್ತರು ನಿಶ್ಚಿಂತರಾಗಿರುವರು. ಯಾಕೆಂದರೆ ಆತನ ಚಿಂತನೆ ಮಾಡುವುದರಿಂದ ಅವರಿಗೆ ಸಂಸಾರದಲ್ಲಿ ಕಿಂಚಿತ್ ಮಾತ್ರ ಭಯವಿರುವುದಿಲ್ಲ ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢಕಥಾಮೃತದೋಳ್ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಅತಿ ಮಧುರವಾದ ಈ 52ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢಕಥಾ ಸದ್ಗುರುಗಳ ಶರಣಾರವಿಂದಗಳಲ್ಲಿ ಅರ್ಪಿಸಿರುವನು.